ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಷಯವನ್ನು ಸುದ್ದಿ ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿ ದರ್ಶನ್ಗೆ ಈಗ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಯಾವೊಂದು ಆದೇಶವನ್ನ ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನೀಡಿತ್ತೋ 1 ವರ್ಷದ ಒಳಗಾಗಿ ಸಾಕ್ಷಿಗಳ ವಿಚಾರಣೆ ಆಗಬೇಕು, ಹಾಗೆ 1 ವರ್ಷದವರೆಗೂ ಕೂಡ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆ ಆದೇಶವನ್ನ ತಿದ್ದುಪಡಿ ಮಾಡಬೇಕು ಅಂತ ಕೋರಿ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಈಗ ಇದು ನ್ಯಾಯಮೂರ್ತಿಗಳ ಮುಂದೆ ಹೋಗೋಕ್ಕಿಂತ ಮುಂಚೆನೆ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರೇ ಈ ಒಂದು ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ವಿಚಾರಣೆಗೆ ಅರ್ಹವಲ್ಲದ ಅರ್ಜಿ ಅಂತ ಹೇಳಿ ಇದನ್ನ ತಿರಸ್ಕಾರ ಮಾಡಿದ್ದಾರೆ. ವಿಚಾರಣೆಗೆ ಪಟ್ಟಿ ಮಾಡೋಕೆ ಸಾಧ್ಯ ಇಲ್ಲ, ವಿಚಾರಣೆಗೆ ಅರ್ಹ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರ ಅರ್ಜಿಯನ್ನ ಈಗ ತಿರಸ್ಕಾರ ಮಾಡಿದ್ದಾರೆ, ವಜಾಗೊಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಏನೋ ಒಂದು ತೀರ್ಪನ್ನ ಕೊಟ್ಟಿತ್ತು, ಆ ತೀರ್ಪನ್ನ ಮಾರ್ಪಾಡು ಮಾಡಬೇಕು. 1 ವರ್ಷದ ಒಳಗಾಗಿ ಸಾಕ್ಷಿಗಳ ವಿಚಾರಣೆ ಏನಿತ್ತು ಅದನ್ನ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಹಾಗೆ 1 ವರ್ಷಗಳ ಕಾಲ ಬೇಲ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂಥ ಆದೇಶವನ್ನು ಏನು ನೀಡಿತ್ತು ಅದರ ಮಾರ್ಪಾಡನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಈಗ ಮತ್ತೊಮ್ಮೆ ಶಾಕ್ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂದೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಂದೇಶ್, ಈಗ ಹಾಗಿದ್ರೆ ಈ ಒಂದು ಅರ್ಜಿ ವಜಾಗೊಂಡಿರೋದ್ರಿಂದ, ತಿರಸ್ಕೃತವಾಗಿರೋದ್ರಿಂದ ಇನ್ನು 1 ವರ್ಷಗಳ ಕಾಲ ಜೈಲೇ ಗತಿನ ಹಾಗಿದ್ರೆ ಆರೋಪಿ ನಟ ದರ್ಶನ್ಗೆ? ರಾಹುಲ್, ಖಂಡಿತವಾಗ್ಲು. ಯಾಕಂದ್ರೆ ಈಗ ಏನು ಒಂದು ಆದೇಶವಾಗಿದೆ ಅಥವಾ ಈ ಒಂದು ಅರ್ಜಿ ಕೂಡ ರಿಜೆಕ್ಟ್ ಆಗಿರೋದ್ರಿಂದ ಈಗ ಸದ್ಯ 1 ವರ್ಷಗಳ ಕಾಲ ದರ್ಶನ್ ಜೈಲಿನಲ್ಲೇ ಕಳಿಬೇಕಾಗುತ್ತೆ. ಜೊತೆಗೆ ಈ ಹಿಂದೆ ಏನೊಂದು ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಆ ರಿಟ್ ಅರ್ಜಿಯಲ್ಲಿ ಹಲವು ವಿಚಾರಗಳನ್ನ ಮೆನ್ಷನ್ ಮಾಡಿ ನಮ್ಗೆ ಈ ಒಂದು ಆದೇಶವನ್ನ ನೀವೇನ್ ಕೊಟ್ಟಿದ್ದೀರಾ ಅಥವಾ ಅರ್ಜಿ ಇತ್ಯರ್ಥವನ್ನ ಏನ್ ಮಾಡಿದ್ರು ಅಂದ್ರೆ 1 ವರ್ಷಗಳ ಕಾಲ ಜಾಮೀನು ಅರ್ಜಿಯನ್ನ ಸಲ್ಲಿಸೋ ಆಗಿಲ್ಲ, 1 ವರ್ಷದ ನಂತರ ಟ್ರಯಲ್ ಕೋರ್ಟ್ಗೆ ನೀವು ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಒಂದು ರಿಟ್ ಅರ್ಜಿಯನ್ನ ಇತ್ಯರ್ಥ ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಒಂದು ಅಂಶಗಳನ್ನ ಕೂಡ ಮೆನ್ಷನ್ ಮಾಡಿದ್ರು. ಆದ್ರೆ ಅದಾದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನ ಹಾಕ್ತಾರೆ. ಆ ಅರ್ಜಿಯಲ್ಲಿ ಈ ಹಿಂದೆ ಏನು ರಿಟ್ ಅರ್ಜಿಯನ್ನ ಇತ್ಯರ್ಥ ಮಾಡಿದ್ರಿ, ಇತ್ಯರ್ಥ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಆದೇಶಗಳನ್ನ ನೀವು ನೀಡಿದ್ದೀರಾ, ಅದನ್ನ ತಿದ್ದುಪಡಿ ಮಾಡಿ ಅಂತ ಹೇಳಿ ಅಥವಾ ತಿದ್ದುಪಡಿಗೆ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಅದರಲ್ಲಿ ಅನೇಕ ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಅಂದ್ರೆ ನಮ್ಗೆ ಈ ಹೆಲ್ತ್ ಕಂಡೀಷನ್ ಸಂದರ್ಭದಲ್ಲಿ ಅಥವಾ ಆರೋಗ್ಯ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಗೆ ಜಾಮೀನನ್ನ ಸಲ್ಲಿಕೆ ಮಾಡೋದಕ್ಕೆ ಅಥವಾ ಜಾಮೀನ್ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ನೀಡಿ ಅಂತೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಈಗ ಸದ್ಯ ಖುದ್ದು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಾರೇ ಈ ಒಂದು ತಿರಸ್ಕೃತವನ್ನ ಅಂದ್ರೆ ಈ ಅರ್ಜಿಯನ್ನ ತಿರಸ್ಕೃತ ಮಾಡಿರೋದು. ಯಾಕಂದ್ರೆ ಯಾವುದೇ ಒಂದು ರಿಟ್ ಅರ್ಜಿ ಇತ್ಯರ್ಥ ಮಾಡದಂತ ಸಂದರ್ಭದಲ್ಲಿ ಅಥವಾ ರಿಟ್ ಅರ್ಜಿ ಇತ್ಯರ್ಥ ಮಾಡಿದಾಗ ನೀಡುವಂತ ಆದೇಶಗಳೇನಿದೆ ಆ ಆದೇಶಗಳನ್ನ ಮಾರ್ಪಾಡಿ ಮಾಡಿ ಅಂತ ಹೇಳಿ ನೀವೇನ್ ಅರ್ಜಿ ಸಲ್ಲಿಸಿದ್ದೀರಾ, ಈ ಅರ್ಜಿ ವಿಚಾರಣೆಗೆ ಅರ್ಹ ಅಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ನಾವು ಈ ಒಂದು ಕೇಸನ್ನ ಪಟ್ಟಿ ಮಾಡೋದಕ್ಕೆ ಅಥವಾ ಲೀಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ಅರ್ಜಿಯನ್ನ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಈಗ ಖುದ್ದು ದರ್ಶನ್ ಪರ ವಕೀಲರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಆದೇಶ ಆಗಿರೋದ್ರಿಂದ ಈಗ ಸದ್ಯ 1 ವರ್ಷಗಳ ಕಾಲ ದರ್ಶನ್ ಜೈಲಿನಲ್ಲೇ ಕಳಿಬೇಕಾಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ವೆಬ್ಸೈಟ್ ಏನಿರುತ್ತೆ ಆ ಒಂದು ವೆಬ್ಸೈಟ್ ನಲ್ಲಿ ಈ ಎಲ್ಲವನ್ನು ಕೂಡ ಈಗಾಗಲೇ ಮೆನ್ಷನ್ ಮಾಡಿರೋದ್ರಿಂದ ಈಗ ಸದ್ಯ 1 ವರ್ಷಗಳ ಕಾಲ ದರ್ಶನ್ ಜೈಲಿನಲ್ಲೇ ತಮ್ಮ ಜೈಲು ವಾಸವನ್ನ ಮುಂದುವರಿಸಬೇಕಾಗತ್ತೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.